ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಪುಷ್ಪ 2 ಸಿನಿಮಾ ಈಗಾಗಲೇ ಬಿಡುಗಡೆ ಆಗಿದೆ. ಪುಷ್ಪ ಸಿನಿಮಾದ ಭರ್ಜರಿ ಯಶಸ್ಸಿನ ಬಳಿಕ ಬಿಗ್ ಬಜೆಟ್ ಅಲ್ಲಿ ತಯಾರಾದ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಸಿನಿಮಾನ ನಾವು ಕನ್ನಡದಲ್ಲಿ ನೋಡ್ಕೊಂಡು ಬಂದ್ವಿ. ಬನ್ನಿ ನಾವು ಕಂಡಂತೆ ಸಿನಿಮಾ ಹೇಗಿದೆ ಅಂತ ನಿಮ್ಗೆ ಹೇಳ್ತೀವಿ. ನೀವು ಸಿನಿಮಾನ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪುಷ್ಪ ಸಿನಿಮಾ ಎಲ್ಲಿಂದ ಎಂಡ್ ಆಗುತ್ತೋ ಪುಷ್ಪ 2 ಸಿನಿಮಾ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಪುಷ್ಪ ಸಿನಿಮಾ ನೋಡಿದಾಗಲೇ ನಮಗೆ ಯಾಕೆ ಎಳಿತಾರಪ್ಪ ಅನಿಸ್ತಿತ್ತು. ಅದರಲ್ಲೂ ಸೆಕೆಂಡ್ ಪಾರ್ಟ್ಗೆ ಲೀಡ್ ಕೊಟ್ಟಿದ್ದಾರೆ ಅನ್ಕೊಂಡ್ವಿ, ಬಟ್ ಅದು ಲೀಡ್ ಅಂತ ನಮಗನ್ಸಿಲ್ಲ. ಏಕೆಂದ್ರೆ ಆಲ್ರೆಡಿ ಪುಷ್ಪ ರಕ್ತಚಂದ್ರ ಸಿಂಡಿಕೇಟ್ ಅಂಡರ್ ಕಂಟ್ರೋಲ್ ಅಲ್ಲಿ ತಗೊಂಡಿದ್ರು. ಅಲ್ಲಿ ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ, ಬಟ್ ಇದು ನಮಗೆ ಈ ಸಿನಿಮಾದಲ್ಲಿ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಸಲ್ಲ. ಒಂದು ಸಲ ಒಂದು ದೊಡ್ಡ ಟೆರಿಟರಿನ ಕಟ್ಟಿದ್ಮೇಲೆ ಅದನ್ನ ಕಂಟ್ರೋಲ್ ಅಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋ ಕಂಟೆಂಟ್ ನ ಇಟ್ಕೊಂಡು ಮಾಡ್ದಂಗಿದೆ. ಇಲ್ಲಿ ಸೇಮ್ ರುಟೀನ್ ಕ್ಯಾರೆಕ್ಟರ್ಗಳು ಬರ್ತವೆ. ಫಸ್ಟ್ 30 ಮಿನಿಟ್ಸ್ ಅಂತೂ ಸ್ವಲ್ಪ ಬೋರ್ ಅನಿಸ್ತು, ಆಮೇಲೆ ಲೈಟ್ ಆಗಿ ಟೇಕ್ ಆಫ್ ಆಯ್ತು. ಮತ್ತೆ ಲಾಸ್ಟ್ 30 ಮಿನಿಟ್ಸ್ ಅದೇ ಗೋಳು. ಈ ಸಿನಿಮಾದ ಲೆಂತ್ ಬರೋಬ್ಬರಿ 3 ಗಂಟೆ 22 ನಿಮಿಷ ಇದೆ. ಕರೆಕ್ಟಾಗಿ ರಬ್ಬರ್ ತರ ಸಿನಿಮಾ ಎಳಿದಿದ್ರೆ 2.5 ಗಂಟೆಯಲ್ಲಿ ಸಿನಿಮಾ ಮುಗಿಸ್ಬೋದಿತ್ತು. ಅದು ನಮಗೆ ತುಂಬಾ ಇಷ್ಟ ಕೂಡ ಆಗ್ತಿತ್ತು. ಅನ್ನೆಸರಿ ಕ್ಯಾರೆಕ್ಟರ್ನ ಎಂಟ್ರಿ ಆಗುತ್ತೆ, ಅದರ ಅವಶ್ಯಕತೆನೇ ಇರಲಿಲ್ಲ. ಡಾಲಿ ಧನಂಜಯ ಅವರ ಕ್ಯಾರೆಕ್ಟರ್ ಅಂತೂ ಎಲ್ಲೋ ಬಂದು ಹೋಗುತ್ತೆ. ಅದು ಕೂಡ ಪುಷ್ಪ 3 ಅಲ್ಲಿದೆ ಅಂತ ಹೇಳಲಾಗ್ತಿದೆ. ಪಾರ್ಟ್ 2ಗೆನೆ ಸರಿಯಾಗಿ ಲೀಡ್ ಕೊಡ್ಲಿಲ್ಲ, ಇನ್ನು ಇವರು ಪಾರ್ಟ್ 3 ಮಾಡಕ್ ಹೊರಟವ್ರೆ. ಇಲ್ಲಿ ತುಂಬಾ ಇಂಪ್ರೆಸಿವ್ ಅನ್ಸಿದ್ದು ಅಲ್ಲು ಅರ್ಜುನ್ ಅವರ ಆಕ್ಟಿಂಗ್. ಪುಷ್ಪ ಕ್ಯಾರೆಕ್ಟರ್ ಒಳಗಡೆ ತುಂಬಾನೇ ಇನ್ವಾಲ್ವ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಡೌಟ್ ಇಲ್ಲದೆ ಎಲ್ಲ ವರ್ಗದ ಪ್ರೇಕ್ಷಕರನ್ನ ಇಂಪ್ರೆಸ್ ಮಾಡುತ್ತೆ. ಆಕ್ಷನ್ ಸೀಕ್ವೆನ್ಸ್, ಡ್ಯಾನ್ಸ್ ಮತ್ತು ಕೆಲವು ಇಮೋಷನ್ ಸೀನ್ಗಳಲ್ಲಿ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಕ್ಯಾರೆಕ್ಟರ್ ಕೂಡ ತುಂಬಾ ವರ್ತಿ ಅನ್ಸುತ್ತೆ, ಯಾಕೆಂದ್ರೆ ಆ ಕ್ಯಾರೆಕ್ಟರ್ಗೆ ಸ್ವಲ್ಪ ಸ್ಪೇಸ್ ಇದೆ ಮತ್ತೆ ಆ ಕ್ಯಾರೆಕ್ಟರ್ ತುಂಬಾ ಡಿಸರ್ವ್ ಅನಿಸ್ತು. ಫಹದ್ ಫಾಸಿಲ್ ಅವರ ಆಕ್ಟಿಂಗ್ ಕೂಡ ಸೂಪರ್ ಆಗಿದೆ, ಬಟ್ ಹೀರೋಗೆ ಪರ್ಫೆಕ್ಟ್ ಅಪೋನೆಂಟ್ ಅಂತ ನಮಗೆ ಅನಿಸಿಲ್ಲ. ಎಲ್ಲಾ ಕಡೆಯಲ್ಲೂ ಹೀರೋಗೆ ಬಿಲ್ಡಪ್ ಕೊಡ್ತಾ ಬಂದಿದ್ರಿಂದ ಹೀರೋನೇ ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ನಮ್ಗನ್ಸಿದ ಪ್ರಕಾರ ಸಿನಿಮಾದ ರೈಟಿಂಗ್ ತುಂಬಾ ವೀಕ್ ಆಗಿದೆ. ಕಥೆಯಲ್ಲೇನು ದಮ್ಮಿಲ್ಲ, ಬರೀ ಅಲ್ಲು ಅರ್ಜುನ್ ಅವರಿಗೆ ಬಿಲ್ಡಪ್ ಕೊಡ್ತಾ ಹೋಗಿದ್ದಾರೆ. 2 ಫೈಟ್ ತುಂಬಾ ಚೆನ್ನಾಗಿದೆ. ಪುಷ್ಪ ಅಷ್ಟು ಸಾಂಗ್ ಈ ಸಿನಿಮಾದಲ್ಲಿ ನಮಗೆ ಅಷ್ಟು ಇಂಪ್ರೆಸ್ ಮಾಡಿಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಈ ಸಿನಿಮಾನೇ ಕಂಪ್ರೆಸ್ ಮಾಡಿ ಒಂದು ಅದ್ಭುತ ರೈಟಿಂಗ್ ಮೂಲಕ ತರಬಹುದಿತ್ತು, ಬಟ್ ಡೈರೆಕ್ಟರ್ ಇದರಲ್ಲಿ ಎಡವಿದ್ದಾರೆ. ಇದು ಒಂದು ಕತೆ ಅಂತ ಹೇಳೋದಕ್ಕಿಂತ ಒಂದೊಂದು ಸೀಕ್ವೆನ್ಸ್ನ ಆ್ಯಡ್ ಮಾಡಿ ಸಿನಿಮಾ ಮಾಡ್ದಂಗೆ ನಮಗೆ ಕಾಣಿಸ್ತಾ ಇತ್ತು. ಈ ಸಿನಿಮಾದವರು ಪ್ರತಿ ಬಾರಿ ಕೂಡ KGFಗೆ ಹೋಲಿಸ್ತಾ ಇದ್ರು, ಬಟ್ ಸತ್ಯ ಹೇಳಬೇಕಾದ್ರೆ KGFನ ಒಂದು ಕಾಲಷ್ಟು ಭಾಗ ಇದು ಕೂಡ ರೀಚ್ ಆಗಿಲ್ಲ. KGF ಪಾರ್ಟ್ 1 ಎಂಡ್ ಆಗಬೇಕಾದ್ರೆ ಕ್ಲೋಜರ್ ಸಖತ್ತಾಗಿತ್ತು, ಒಂದು ಬಿಗ್ ಟೆರಿಟರಿಗೆ ಲೀಡ್ ಕೊಟ್ಟಿತ್ತು. ಆದರೆ ಪುಷ್ಪ 1 ಹಾಗಿರಲಿಲ್ಲ. KGF ಪಾರ್ಟ್ 2 ಕೂಡ ಎಂಡ್ ಆಗಬೇಕಾದ್ರೆ ಒಂದು ಲೀಡ್ ಕೊಟ್ಟಿದ್ರು, ಅದು ಪುಷ್ಪ 2 ನಮಗೆ ಕಾಣಿಸ್ಲಿಲ್ಲ. ಹೀಗಿರಬೇಕಾದ್ರೆ ಅವರು KGFಗೆ ಹೋಲಿಕೆ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ಸಿನಿಮಾ ದೊಡ್ಡದು ಮಾಡಬೇಕು ಅಂತ ಲೆಂತ್ನ ಜಾಸ್ತಿ ಮಾಡಿದ್ರೆ ಹೊರತು ಎಂಡಿಂಗಲ್ಲಿ ಇವರು ಫೋಕಸ್ ಮಾಡಿಲ್ಲ. ಕಂಪ್ಲೀಟ್ ಕ್ಲೋಜರ್ ಇಲ್ಲ. ಒಂದು ಬಿಗ್ಗೆಸ್ಟ್ ಲೀಡ್ ಕೊಟ್ಟು ಎಂಡ್ ಮಾಡಿದಾರಾ? ಅದೂ ಇಲ್ಲ. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ತುಂಬ ಲೆಂತಿ ಆಗಿದ್ರಿಂದ ಲ್ಯಾಗ್ ಅನಿಸುತ್ತೆ. ಸಿನಿಮಾ ನಮಗೆ ನೋಡಬೇಕಾದ್ರೆ ಒಂದೇ ಫ್ಲೋವಲ್ಲಿ ಹೋಗಲ್ಲ, ಮಧ್ಯ ಮೋಡ್ ಆಫ್ ಕೂಡ ಆಗುತ್ತೆ. ರೈಟಿಂಗ್ ವೀಕ್ ಆದ್ರಿಂದ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಪುಷ್ಪ 2 ಯಶಸ್ವಿ ಆಗಿಲ್ಲ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಈ ಸಿನಿಮಾ 1 ಟೈಮ್ ವಾಚಬಲ್. ಕೊಟ್ಟಿರೋ ಪೈಸಾಗೇನೂ ಮೋಸ ಇಲ್ಲ, ಆದರೆ ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ ಬೇಕಾಗಿರಲಿಲ್ಲ. ಇವತ್ತಿನ ಮಾಹಿತಿ ಇಷ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.